ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ರಾಜೀನಾಮೆ ಸರಿಯಲ್ಲ. ರೈತ ಮುಖಂಡ ಮಹೇಶ್ ಕುಮಾರ್ ಆಕ್ರೋಶ. ಚಾಮರಾಜನಗರ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ನೀಡಿಸಿರುವುದು ಸರಿಯಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ವಿಶ್ವ ರೈತ ಸಂಘಟನೆ ಸದಸ್ಯ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಿಡಿಕಾರಿದರು. ತಾಲೂಕಿನ ಸಂತಮಾರಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ರಾಜ್ಯದಲ್ಲಿ ಸುಭದ್ರ ಸರ್ಕಾರ ನಡೆಸುತ್ತಿದ್ದ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎನ್ನುವ ಮೌಢ್ಯಕ್ಕೆ ಸಡ್ಡು ಹೊಡೆದಿದ್ದರೂ ಬಡವರು, ದೀನದಲಿತರು ಹಾಗೂ ರೈತರ ಆಶಾಕಿರಣವಾಗಿ ಕರ್ನಾಟಕ ಸರ್ಕಾರವನ್ನ ಅತ್ಯುತ್ತಮವಾಗಿ ನಿರ್ವಹಿಸುತ್ತಿದ್ದರು. ಅಂತವರನ್ನ ಕೇವಲ 3 ವರ್ಷಗಳಲ್ಲಿ ಅಧಿಕಾರದಿಂದ ಕೆಳಗಿಳಿಸಿರುವುದಕ್ಕೆ ತೀವ್ರವಾಗಿ ಖಂಡಿಸಿದರು. ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದು ಕಳಂಕರಹಿತ ಮುಖ್ಯಮಂತ್ರಿ ಎಂದೇ ಖ್ಯಾತಿ ಪಡೆದಿದ್ದಾರೆ. ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇವರ ಗ್ಯಾರಂಟಿ ಯೋಜನೆಯನ್ನ ಮಾದರಿಯಾಗಿ ಅಳವಡಿಸಿಕೊಂಡು ಬೇರೆ ಪಕ್ಷಗಳು ಅಧಿಕಾರ ನಡೆಸುತ್ತಿರುವುದನ್ನು ಕಣ್ಣಾರೆ ನೋಡಿದ್ದೇವೆ ಎಂದರು. ಒಬ್ಬ ಪ್ರಾಮಾಣಿಕ ಹಾಗೂ ದಕ್ಷ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ ತಪ್ಪು ಮಾಡಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಹಿನ್ನಡೆಯಾಗಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ನಡೆಯುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ತೀವ್ರ ಹಿನ್ನಡೆ ಅನುಭವಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಭವಿಷ್ಯ ನುಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಲ್ ನಾಗರಾಜ್, ಮಲ್ಲೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಯಾಕಂದ್ರೆ ಆ ವ್ಯವಸ್ಥೆ ಕಲ್ಪಿಸ್ರೆ ಇವತ್ತು ಒಂದು ತಾಲೂಕಲ್ಲ, ಜಿಲ್ಲೆಯಲ್ಲ, ದೇಶವಲ್ಲ, ರಾಜ್ಯವಲ್ಲ, ದೇಶವಲ್ಲ, ಇಡೀ ವಿಶ್ವ ನೋಡ್ತಾ ಇದೆ. ಯಾಕಂದ್ರೆ ಈ ಮಾದರಿ ಅನುಸರಿಸಬೇಕು ಅಂತ ತಮಿಳ್ನಾಡಲ್ಲಿ ಏನಾಯ್ತು, ವಿಜಯ್ ಇವ್ರ ಮಾದರಿ ತಾನೇ ಅನುಸರಿಸೋದು. ಈಗ ನೋಡಿ DMK ಏನಾಯ್ತು, 60 ವರ್ಷದಿಂದ ಹಾಳ್ತಿದ್ದು ಕೈಗೆ ಸಿದಾಗ ಅದು ಜನಕ್ಕೆ ಬೇಕಾಗಿದ್ದಾನೆ, ಅವ್ರಿಗೆ ಅವಶ್ಯಕತೆ ಇದ್ದಾನೆ. ಖಂಡಿತ ತಳಮಟ್ಟಕ್ಕೇನೋ ಈಗಲೇ ಪರ್ಸೆಂಟ್ ಹಿಡಿದದ, ಇನ್ನೂ ಕೂಡ ಹಿಡಿದು ಬಿಡ್ತದ ಪರ್ಸೆಂಟು. ಕೈಗೆ ಸಿಗದಾಗ ಆಯ್ತದ, ಅಷ್ಟು ಏನು ಇದಾಗ್ತದ ಆಗಾಗ್ತದ. ಅದೆಲ್ಲ ಖಂಡಿತವಾಗಲೂ ಏನು ಬೇಕಾರೆ ಏನಾದ್ರು ಲೋಪದೋಷ ಇದ್ರೆ ತೆಗೆದಿದ್ರೆ ಅದು ಬೇಕಾದ್ರೆ ನಾವೇನು ಅದನ್ನ ಸಿದ್ದರಾಮಯ್ಯ ಅಂತೆಲ್ಲ ಅವ್ರ ಅದು ಅಂತೆಲ್ಲ ನಾನು ಅದನ್ನ ತೀವ್ರವಾಗಿ ಖಂಡಿಸ್ತೀನಿ. ಅದು ಬಿಟ್ಬಿಟ್ಟು ಏನು ಇಲ್ಲದೆ ಎತ್ತಿಲ್ಲದೆ ಈ ಥರ ಆಟ ಆಡಿಸೋದು ಖಂಡಿತ ಸರಿಯಲ್ಲ. ಯಾರು ಗೊತ್ತು ಸರ್, ಅದು ನಾ ಪುರುಷೋತ್ತಮ್ ನಾ ಹೇಳ್ತಿರೋದು ಅದೇನ ಪಂಚಭಾಗ್ಯ ಕೊಡ್ತೀನಿ 223 ಜನಕ್ಕೂ ಸೈನ್ ಹಾಕಾರಲ್ವಾ, ಕೋಟ್ಲದಲ್ವ. ಇನ್ನು ದರ್ಶನ್ ಪುಟ್ಟನೇ ಒಬ್ಬರು ಬಿಟ್ಟು ಪಂಚಭಾಗ್ಯ ಯೋಜನೆಗೆ 223 ಜನ ಸೈನ್ ಹಾಕಾರ. ಅದು ಕೋರ್ಟ್ನಲ್ಲ, ಅದು ನಡೀತಾವದಲ್ವಾ. ಇದ್ಯಾಕ ಅದೇನ ಇದಕ್ಕೆ ಏನು ಮಾಡಿಲ್ಲ, ಅವ್ರು ಶಿಶ್ ಬಂದ್ ಕೇಳ ಮಾಡ್ಕೊಳಕ್ಕೆ ಯಾರನ್ನೋ ತೋರಿಸ್ಬಿಟ್ಟು ಯಾರನ್ನೋ ಬಲಿ ಕೊಡಲ್ಲ. ಸ್ಪಷ್ಟವಾಗಿ ಇದು ಉಲ್ಲಂಘನೆ ಅಂತ ನಾನು ಅದನ್ನ ಬಿಡಲ್ಲ, ಅದನ್ನ ಕೋರ್ಟ್ಗೆ ಹಾಕ್ತೀನಿ. ಈಗ ಇಲ್ಲಿ FIRಗೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅವರು ಏನು ಕ್ರಮ ತಗೊಂಡಾರ ಪೊಲೀಸ್ ಇಲಾಖೆ ಅದರ ಮೇಲೆ ನಾನು ಮುಂದುವರಿಯಕ್ಕೆ ಏನು ಮಾಡ್ಬೇಕೋ ಉಲ್ಲಂಘನೆಗಿಂತ ಹೈಕಮಾಂಡ್ ಪಿತೂರಿ. ಪಿತೂರಿ, ಹೈಕಮಾಂಡ್ ಪಿತೂರಿ ಅಲ್ಲ ಅದು. ಅದು ನಾ ಹೇಳಿದ್ನಲ್ಲ, ಒಂದು ಅಲ್ಪ ಆಸೆಗೆ ಇವತ್ತು ತಮ್ಮ ಇದನ್ನೇ ಹಾಳು ಮಾಡ್ಕೊಳ್ಳಂತ ವ್ಯವಸ್ಥೆ ಆಯ್ತು. ಅಲ್ಪ ಆಸೆ ಅಂದ್ರೆ ಕೋಳಿ ಮೊಟ್ಟೆ ಹಾಕೋದು ಕಾಯ್ನಿಲ್ಲವ, ಚಿನ್ನದ ಮೊಟ್ಟೆ ಹಾಕ್ತಿದ್ದದ, ಕತ್ತರಿಸ್ಬಿಟ್ರೆ ತುಂಬದ ಅಂತ ತಿಳ್ಕೊಂಬಿಟ್ಟ ಹೈಕಮಾಂಡ್. ಅದು ಆದ ಕೆಲಸ ಅಲ್ಲಿ. ಇದು ನಗಪಾಟು ನಿಜವಾಲ್ವ ನಡ್ಕೊಂಡು ಹೋಯ್ತಾ ಇತ್ತು. ಈಗ ಅವರು 3 ವರ್ಷ ಈಗ ಆದ್ಮೇಲೆ ಈಗ ಅಭಿವೃದ್ಧಿ ಕಾರ್ಯ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲನೂ ಮಾಡ್ರೆ. ಆಮೇಲೆ ಅನುದಾನ ಸೆಡ್ಡಾಗಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಕೊಂಡು ಬತ್ತಿ ಅವರಲ್ಲ. ನಾ ಹೇಳಿದ್ನಲ್ಲ, ಕೃಷ್ಣಮೂರ್ತಿಗೆ 600 ಕೋಟಿ ಕೊಟ್ಟಿಗ ಅವ್ರು ತಗೊಂಬಂದು ಮಾಡಿದ್ರು ಕೃಷ್ಣಮೂರ್ತಿ ಅವರು ಅಭಿವೃದ್ಧಿ ಕಾರ್ಯಗಳ ಪ್ರತಿಯೊಂದು ರಾಜ್ಯದಲ್ಲೂ ಆಗದೆ. ನಮ್ಮ ಇವರು ಕೂಡ ಯಾರ ದರ್ಶನ್ ಪುಟ್ಟನೇ ಮಾಡಿಲ್ವಾ, ಬೇಕಾದಷ್ಟು ಹಣ ತಗೊಂಬಂದು ತೊಡಗಿಸ್ಕೊಂಡು ಮಾಡ್ತಾ ಇಲ್ವಲ್ಲವ, ಅವ್ರವ್ರದ್ದೇ ವರ್ಚಸ್ ಮೇಲೆ ಮಾಡ್ಕೊಂಬಂತಾರೆ. ಈಗ ಬೇಕಾದಷ್ಟು ಹಣ ಅಲ್ವೂ ಆಗದೆ. ಆ ಕ್ಷೇತ್ರಕ್ಕೂ ನಮ್ಮ ಕ್ಷೇತ್ರಕ್ಕೂ ಕೃಷ್ಣಮೂರ್ತಿ ಕರೆಕ್ಟಾಗಿ ತಗೊಂಬಂದು ಹಾಕಾರ. ಈ ರೀತಿ ಅದು ಇದನ್ನ ಹಾಳು ಮಾಡೋಂಥ ಕುತಂತ್ರ ಇದು ಹೈಕಮಾಂಡ್ಗೆ ಸರಿ ಇಲ್ಲ. ಇದು ಸರ್ಕಾರ ಅಭಿವೃದ್ಧಿಗೂ ತೊಂದರೆ ಇಲ್ಲ. ಜನ ಏನಂತ ನೋಡಿದಾರಪ್ಪ, ಪುರುಷೋತ್ತಮ್ ಒಳ್ಳೆ ಸುಭದ್ರ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಡ್ತಾರ ಕೊಡಲ್ಲ ಅನ್ನೋದನ್ನ ನಾವು ಮಾತಾಡ್ತಾ ಇರೋದು. ಹಾಗಾದ್ರೆ ಇಂಥ ವ್ಯವಸ್ಥೆ ಒಂದು ದೇಶ ವಿಶ್ವವೇ ಇವ್ರು ಮಾದರಿ ಆಗ್ಬೇಕು ಅನ್ನೋದು ಬಂದಿರಲ್ಲ. ಬಡ ಜನತೆ, ರೈತರು, ಇವ್ರುಗಳಿಗೆ ನಿಜ ಇವತ್ತು ಅವಶ್ಯಕತೆ ಕೂಡ ಎಚ್ಚರಿಕೆಗಳು ಸರ್ಕಾರ ಮತ್ತು ರಾಜ್ಯಪಾಲರಿಗೆ ನನ್ನ ಹೃದಯಪೂರ್ವಕ ಮನವಿ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು
ಯಾವುದು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅವ್ರಿಗೂ ಕೂಡ ನನ್ನ ಮನವಿ ಏನು ಅಂತಂದರೆ ದಯಮಾಡಿ ಇಂಥ ವ್ಯವಸ್ಥೆ ಆಗಬಾರ್ದು. ಯಾಕಂತಂದರೆ ಇವತ್ತು ಜನಾದೇಶ ಪಡೆದಿರೋರು ಅವರು ಈ ರೀತಿ ಮಾಡಿರೋದು ಎಷ್ಟು ಜನ ಭಾಳ ತೊಂದರೆ ಇದ್ದಂಥ ಜನ ಕೂಡ ಇವತ್ತು ನೆಮ್ಮದಿಯಾಗಿ ಸುಮಾರು ನೆಮ್ಮದಿಯಾಗಿ ಜೀವನ ಮಾಡೋಂಥ ವ್ಯವಸ್ಥೆ ಕಲ್ಪಿಸ್ಕೊಟ್ರು. ಅದು ಅವ್ರು ವರ್ಚಸ್ ಬಂದದು ಇದನ್ನೆಲ್ಲ ಮಾಡಿ ಇವತ್ತು ನೋಡಪ್ಪ ಆ ಥರ ಇಲ್ಲ ಅಂದರೆ ಮೋದಿನೂ ಕೂಡ ಡೆಲ್ಲಿ ಒಳಗಿಂದ ಕಾಪಿ ಮಾಡಿದ್ರು, ಮಾದರಿ ತಗೊಂಡ್ರು ಜನರ. ಮೋದಿನೂ ಕೂಡ ಸಿದ್ದರಾಮಯ್ಯನ ಏನು ಮಾಡಿದ್ರು ಸಿದ್ದರಾಮಯ್ಯ ಅದನ್ನ ತಕೊಂಡ್ರು. ಏನೋ ನಾನು ಡೆಲ್ಲಿಲಿ ನಿಮಗೆ ಗ್ಯಾಸ್ ಕೊಡ್ತೀವಿ 200 ಯೂನಿಟಾ 300 ಯೂನಿಟ್ ಕೊಡ್ತೀನಿ. ಇದು ಸಿದ್ದರಾಮಯ್ಯ ಒಂದು ಮಾದರಿ ಆಯ್ತು ಅವರು. ಅದು ಬಿಟ್ಟು ಇವ್ರು ಏನೇನೋ ಮಾಡ್ಕೊಳ್ಳೋದಲ್ಲ. ಇವತ್ತು ಡೆಲ್ಲಿ ಆಯ್ತು, ಇನ್ನೂ ಕೂಡ ಈಗ ಎಲೆಕ್ಷನ್ ಆಯ್ತಲ್ಲ, ಎಲ್ಲ ಕಡೆ ಕೂಡ ಇದನ್ನೇ ಮಾಡಿದ್ರು. ಹೌದು, ನಾವು ರಸ್ತೆಗೆ ಹಾಕ್ತೀವಿ ಅದಕ್ಕೆ ಹಾಕ್ತೀವಿ ಅಂತ ಲೂಟಿ ಮಾಡಿ ತಿನ್ಕೊಂಡು ಆ ದುಡ್ಡನ್ನೆಲ್ಲ ಬಂದೋಗಿಸ್ತದಲ್ಲ, ಇವರು ನೇರವಾಗಿ ತಲುಪಿಸೋಂಥ ವ್ಯವಸ್ಥೆ ಮಾಡಿದ್ರು ಅಂತ ರಾಜ್ಯವಲ್ಲ, ದೇಶವಲ್ಲ, ವಿಶ್ವದಲ್ಲೇ ಮಾತಾಡ್ತಾರೆ. ಇವ್ರಿಗೇನು ಗೊತ್ತು? ಇವತ್ತು ಕಟ್ಟ ಕಡೆ ವ್ಯಕ್ತಿ ಇವತ್ತು ಕೂಡ ನೆನ್ನೆ ಮೊನ್ನೆ ಗೋಳಾಡ್ತಾರೆ ಎಷ್ಟೋ ಜನ. ಸ್ವಾಮಿ ಸಿದ್ದರಾಮಯ್ಯ ನಮ್ಗೆ ದುಡ್ಡು ಕೊಡೋಕ್ಕೆ ಅಂತಂದ್ರೆ ದುಡ್ಡೆಲ್ಲ ಸ್ವಾಮಿ ಇಂಥದ್ದೊಂದು ವ್ಯವಸ್ಥೆ ಮಾಡಿದ್ರಲ್ಲ ಅಂತಾರೆ. ನಮ್ಗೆ ಇವತ್ತು ಎಷ್ಟೋ ನಮ್ಮ ವ್ಯವಸ್ಥೆ ಸರ್ ಬಂತು ಸ್ವಾಮಿ, ಸಾಲ ಮಾಡಿದ್ನು, ಅದು ಮಾಡಿದ್ದು, ಇದು ಮಾಡಿದ್ನು, ಎಲ್ಲಕ್ಕೂ ಒಂದು ಧೈರ್ಯ ಬಂತು, ಇವೆಲ್ಲ ಮಾಡಿವಿ ಅಂತ ಗೋಳೋತ್ತಂತ ಹೇಳ್ತಾರೆ. ಇದು ಯಾರೋ ಅವಿವೇಕಗಳು, ಯಾರೋ ಉಳ್ಳವರು ಇದನ್ನ ಆ ದೇಶ ಹಾಳಾಗೋಯ್ತೆ. ಏನು ದೇಶ ಹಾಳಾಗೋದು? ಲೂಟಿ ಮಾಡಿದ್ರೆ ದೇಶ ಹಾಳಾಗೋದು, ಪ್ರಕೃತಿ ನಾಶ ಮಾಡಿದ್ರೆ ದೇಶ ಹಾಳಾಗೋದು, ಬಂಡೆಗಳ ಹೊಡೆದು ಲೂಟಿ ಮಾಡಿದ್ರೆ ದೇಶ ಹಾಳಾಗೋದು, ಪ್ರಕೃತಿನ ಹಾಳು ಮಾಡಿದ್ರೆ ದೇಶ ಹಾಳಾಗುತ್ತೆ. ಇದನ್ನ ಫಸ್ಟ್ ತಿಳ್ಕೋಬೇಕು. ಇಂಥವ್ರಿಗೆ ಯಾರಿಗೆ ಕೊಡ್ಬೇಕಾದ್ರೂ ರಾಷ್ಟ್ರಪತಿ ಆಗಲಿ, ಸುಪ್ರೀಂ ಹೈಕೋರ್ಟ್ ಜಡ್ಜ್ ಆಗಲಿ ಮತ್ತು ರಾಜ್ಯಪಾಲರಾಗಲಿ ಕೂಡಲೇ ಯಾವುದೇ ಕಾರಣಕ್ಕೂ ಇವ್ರನ್ನ ಫಸ್ಟ್ ಅವ್ರ ಬಯೋಡಾಟಾ ತಗೋಬೇಕು. ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅವನ ಅರ್ಹತೆ ಏನು, ಅವನು ಹಿಂದ್ಲಿಂದ ಏನು ಮಾಡ್ಕೊಂಬಂದಿದನು, ಎಲ್ಲಿದ್ದ, ಏನು ಮಾಡ್ದ, ಅವನ ಬಯೋಡಾಟಾ ತಕ್ಕೊಂಡು ಈ ಥರ ವ್ಯವಸ್ಥೆ ಕಲ್ಪಿಸ್ಬೇಕು. ಅದು ಬಿಟ್ಬಿಟ್ಟು ಇವ್ರು ಇಷ್ಟಿಷ್ಟು ಬಂದಾಗ ಮಾಡ್ಕೊಳ್ಳೋದಲ್ಲ. ಯಾರನ್ನಾರು ತಗೊಂಬಂದು ಕುಂಡಿಸ್ಬೋದು. ಏನೋ ಯಾವುದೋ ಒಂದು ಇದು ಜನಾದೇಶ ಅಂದರೆ ಇದಲ್ಲ. ಜನಾದೇಶ ಅವರ ಬಯೋಡೇಟಾ ಏನಿದೆ, ಅವ್ರು ಯಾವ್ಯಾವ ರೀತಿ ಜನಕ್ಕೆ ಅನುಕೂಲ ಮಾಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲೂ ಕೂಡ ಅವ್ರ ಹೆಸರು ಮಾಡಿದವರು, ತಾಲ್ಲೂಕ್ ಪಂಚಾಯತ್ ಮೆಂಬರ್ ಆದವರು, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಇವ್ರಿಗೆ ಇಂಥ ಕೆಲಸಗಳನ್ನೆಲ್ಲ ಮಾಡಿಕೊಟ್ಟದೆ. ಏನು ಇವತ್ತು ಅದು ಕೊಟ್ಟರು ಅಂತಂತ ಅವ್ರೇನು ಬಿಟ್ಟಿಲ್ಲ. ಇವತ್ತು ಅವ್ರು ಕೊಟ್ಟಿದ್ರು ಸಹ ಇವತ್ತು ಸಣ್ಣ ನಮ್ಮ ಕೊಳ್ಳೆಗಾಲ ಶರೀರ ತಗೊಳ್ಳಿ, AR ಕೃಷ್ಣಮೂರ್ತಿ ಅವರು 600 ಕೋಟಿಗೂ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕಡೆಗೆ ಹಾಕರೆ, ಇನ್ನೂ ಕೂಡ ತರ್ತಾರೆ. ಇವತ್ತು ಅವ್ರಿಗೆ ಮೊನ್ನೆ ಮಾತಾಡೋದಕ್ಕೆ ಸ್ವಲ್ಪ ಕಬಿನಿ 2ನೇ ಅಂತ ಮಾಡಬೇಕು ಸರ್ ಸಿದ್ದರಾಮಯ್ಯನವ್ರು ಅಂದಕ್ಕೆ ಅವರು ಖಂಡಿತ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ. ಈಗ ಇದೆಲ್ಲ ಸ್ವಲ್ಪ ವ್ಯವಸ್ಥೆ ಇದೆ, ಈಗಲೇ ಈ ವರ್ಷದಲ್ಲಿ ನಾನು ಅದನ್ನ ತಕ್ಕಂಡು ಮಾಡ್ತೀನಿ ಅಂದರು. ಇಡೀ ಮಾದೇವಪ್ಪ 40 ವರ್ಷದಿಂದ ಅವರು ಕೂಡ ಗುದ್ಲಿ ಪೂಜೆ ಮಾಡಕ್ಕೆ ಬಂದಾರೆ. ಏನೋ ಕಬಿನಿ 2ನೇ ಅಂತನ ಅದಾಗಿಲ್ಲ, ಅದೆಲ್ಲ ಈಗ ಮಾಡಕ್ಕೆ ಅವರು ಇವೆಲ್ಲ ಇದ್ದದ್ರಿಂದ ಅದು ಮಾಡಿದ್ರು. ಈ ಸತಿ ಮಾಡ್ತಾ ಇದ್ರು ಅವರು. ಇನ್ನೂ ಕೂಡ ಹೆಚ್ಚು ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಆಗೋದು. ಇದನ್ನ ಯಾಕೆ ಈ ಥರ ಮಾಡಿದ್ರು ಅಂತ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಸಹಿಸಲ್ಲ. ಏನೇ ಆಗಲಿ ಇವರು ಸಿದ್ದರಾಮಯ್ಯನವ್ರು ಬರಬೇಕು. ಆಳಕ್ಕೆ ಸರ್ಕಾರದಲ್ಲಿ ಯಾರು ಇಲ್ಲ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ತಂದ್ಬಿಡಿ, ಆಧಾರವಾಗಲಿ. ಯಾಕಂತಂದ್ರೆ ಇವರು ಅಷ್ಟು ಹೀನವಾಗಿ ಇಲ್ಲಿ ಸರ್ಕಾರ ನಡೆಸಿದ್ರೆ ರಾಷ್ಟ್ರಪತಿ ಆಳ್ವಿಕೆ ತಂದ್ಬಿಡಿ. ಯಾಕೆ ಬೇಕು ಅವರು ಇವರು ಅಂತ ಇದು ಕಟ್ಬೇಡಿ. ನಾವು ಅವ್ರ ಕಂಡ್ರು ಅಲ್ಲ, ಇವ್ರ ಕಂಡ್ರು, ಯಾರು ಕಂಡ್ರು ಆಗಲ್ಲ. ದೇಶದ ರಕ್ಷಣೆ, ರಾಜ್ಯದ ರಕ್ಷಣೆ, ಭೂಮಿ, ಜಲ, ನೆಲ, ಇದ್ರ ಬಗ್ಗೆ ಗಮನ ಇರೋಂಥ ವ್ಯಕ್ತಿಗೆ, ಸೂಕ್ತ ವ್ಯಕ್ತಿಗೆ ನಾ ಸಿದ್ದರಾಮಯ್ಯ ಮಗನ ಕೊಟ್ಟಿದ್ರು ಸಹಿಸ್ತಿರ್ಲಿಲ್ಲ. CM ಪಟ್ಟನ ಸಿದ್ದರಾಮಯ್ಯ ಮಗನ ಕೊಟ್ಟಿದ್ರು ನಾನು ಸಹಿಸ್ತಿರ್ಲಿಲ್ಲ.